ಹೊರಗೆ ನೋಡಿದ್ರೆ ಮನೆ, ಒಳಗೆ ನೋಡಿದ್ರೆ ಪುರಾತನ ದೇವಸ್ಥಾನ. ಈ ದೃಶ್ಯ ಕಂಡು ಬಂದಿದ್ದು ಗದಗ ತಾಲೂಕಿನ ಲಕ್ಕುಂಡಿಯ ಗ್ರಾಮದಲ್ಲಿ. ಆ ಗ್ರಾಮದಲ್ಲಿರುವಂತಹ ಚೌಕಿ ಮಠ ಮನೆಯ ಸಂಕೀರ್ಣದಲ್ಲಿ ಮನೆಯೊಳಗೆ ಈಗ ಐತಿಹಾಸಿಕ ದೇವಸ್ಥಾನ ಒಂದು ಪತ್ತೆಯಾಗಿದೆ. ಎಲ್ಲರನ್ನೂ ಕೂಡ ಅಚ್ಚರಿಗೆ ಒಳಗೆ ಮಾಡಿದೆ. ಇದು ಚಾಲುಕ್ಯರ ಕಾಲದ ಪುರಾತನ ದೇವಸ್ಥಾನ ಇರಬಹುದು ಅಂತ ಹೇಳಿ ಕೆಲ ಇತಿಹಾಸಕಾರರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಮನೆಯೊಳಗೆ ಹುದುಗಿದೆ ಈ ಒಂದು ದೇವಸ್ಥಾನ ಏನಿದೆ, ಅದು ಇದರ ಮೇಲೆ ಈಗ ಸರ್ಕಾರ ಕಣ್ಣು ಹಾಕ್ತಾ ಇದೆ. ಚೌಕಿ ಮಠ ಮನೆತನದ ಆವರಣದಲ್ಲಿ ಈಶ್ವರ ಹಾಗೂ ಅರ್ಧನಾರೇಶ್ವರ ದೇವಸ್ಥಾನ ಪತ್ತೆಯಾಗಿದೆ. ಈ ಮನೆಯಲ್ಲೇ ಸುಮಾರು 10 ಅಡಿ ಮುಚ್ಕೊಂಡು ಹೋಗಿದೆ ಈ ಒಂದು ದೇವಸ್ಥಾನ. ಮಣ್ಣಿನಲ್ಲಿ ದೇವಸ್ಥಾನವನ್ನು ವಶಕ್ಕೆ ಪಡೆದು ಜೀರ್ಣೋದ್ಧಾರ ಮಾಡುವಂತಹ ಪ್ಲಾನನ್ನು ಸರ್ಕಾರ ಈಗ ನಡೆಸ್ತಾ ಇದೆ. ಆದರೆ ಸರ್ಕಾರ ಸೂಕ್ತ ಪರಿಹಾರವನ್ನು ನೀಡಿದರೆ ನಾವು ಬಿಟ್ಕೊಡ್ತೀವಿ ಅಂತ ಹೇಳಿ ಶೇಖರಯ್ಯ ಚೌಕಿಮಠ ಹೇಳಿಕೆಯನ್ನು ನೀಡಿದ್ದಾರೆ. ಈ ಆವರಣದಲ್ಲಿ ಶರಣಯ್ಯ ಚೌಕಿಮಠ, ಶೇಖರಯ್ಯ ಚೌಕಿಮಠ, ಬಸವ ಈರಯ್ಯ ಚೌಕಿಮಠ, ಕೊಟ್ರಯ್ಯ ಚೌಕಿಮಠ, ಈರಮ್ಮ ಶಂಕರಯ್ಯ ಚೌಕಿಮಠ ಕುಟುಂಬದವರು ವಾಸವಾಗಿದ್ದಾರೆ. ಇವರೆಲ್ಲರೂ ಕೂಡ ಬಡವರು ಆಗಿರೋದ್ರಿಂದ ಅವರಿಗೆ ಸರ್ಕಾರ ಸೂಕ್ತ ಪರಿಹಾರವನ್ನು ಕೊಟ್ಟರೆ ನಾವು ಈ ಜಾಗವನ್ನು ಸರ್ಕಾರಕ್ಕೆ ಬಿಟ್ಟುಕೊಡ್ತೀವಿ ಅಂತ ಹೇಳಿ ಆ ಮನೆತನದವರೆಲ್ಲರೂ ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಮಾಡಿ ಅನ್ನುವಂಥ ಉದ್ದೇಶ ಉಂಟು. ಮಲ್ಲಿಕಾರ್ಜುನ ಪತ್ರ ಉಂಟು. ಕೆಲಸ ಚಾಲು ಮಾಡಿಲ್ಲ. ಅವ್ರ ಮನೆಯವ್ರಿಗೆ ಆಗಿನ ಹರಿವಿಷ್ಟು ಕೊಟ್ಟರೆ ಈಗ ಸ್ಟೇಟ್ ಗೌರ್ಮೆಂಟ್ ನೋಡ್ಕೊಂಡು ಮಾಡಿ ಅನ್ನುವಂಥ ಉದ್ದೇಶ ಉಂಟು. ಮಲ್ಲಿಕಾರ್ಜುನ ಪತ್ರ ಉಂಟು. ಕೆಲಸ ಚಾಲು ಮಾಡಿಲ್ಲ. ಅವ್ರ ಮನೆಯವ್ರಿಗೆ ಆಗಿನ ಹರಿವಿಷ್ಟು ಕೊಟ್ಟರೆ ಈಗ ಸ್ಟೇಟ್ ಗೌರ್ಮೆಂಟ್ ನೋಡ್ಕೊಂಡು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.